ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲನೇದಾಗಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಹಾಸ್ಯ ಸೀರಿಯಲ್ನ ಶನಿವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ರಿವ್ಯೂನ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಏನೆಲ್ಲ ನಡೆಯುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ರೋಹಿಣಿಗೆ ವ್ರತ ಮಾಡೋಕ್ಕೋಸ್ಕರ ಶಾಂತಿ ಮನೆಯವ್ರನ್ನೆಲ್ಲರೂ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿರ್ತಾಳಲ್ವ. ಹಿಂದಿನ ಎಪಿಸೋಡಲ್ಲಿ ಅಲ್ಲಿ ಸ್ವಲ್ಪ ವ್ರತ ಎಲ್ಲನೂ ನಡೆದಿರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಬಂದ್ಬಿಟ್ಟು ಇವಾಗ ಅವರು ದೇವರಿಗೆ ಕೊನೆಯದಾಗಿ ಪೂಜೆ ಮಾಡಿಸ್ತಾ ಇರ್ತಾರೆ. ಆವಾಗ ಅರ್ಚಕರಿದ್ದವರು ರೋಹಿಣಿಗೆ ನಿಮ್ಮ ಅಪ್ಪಂದು ರಾಶಿ ಹಾಗೆ ನಕ್ಷತ್ರನ ಹೇಳಮ್ಮ, ಹಾಗೆ ಹೆಸರು ಹೇಳು ಅಂತ ಕೇಳ್ತಾರೆ. ಅದನ್ನು ಕೇಳಿದಂತಹ ರೋಹಿಣಿ ತುಂಬಾ ಶಾಕ್ ಆಗ್ತಾಳೆ. ಅದನ್ನ ಹೇಳೋದಕ್ಕೆ ಅವಳು ತುಂಬಾ ತಡವರಿಸ್ತಾ ಇರ್ತಾಳೆ, ಅದು ಅಂತ ಹೇಳಿ. ಕೊನೆಗೆ ಹೇಳಮ್ಮ, ಯಾಕೆ ನಿಮ್ಮ ಅಪ್ಪನ ಹೆಸರು ಹೇಳೋಕ್ಕೇನು ಅಂತ ಹೇಳಿದಾಗ ಅವಳು ಯಾವುದೋ ಒಂದು ಬಾಯಿ ಬಂದಿದ್ದು ಹೆಸರು ಹೇಳಬೇಕು ಅಂತ ಅಂದ್ಬಿಟ್ಟು ಧನರಾಜ ಅಂತ ಹೇಳ್ತಾಳೆ. ಸರಿ ಆಯಿತು, ರಾಶಿ ನಕ್ಷತ್ರ ಹೇಳಮ್ಮ ಅಂತ ಹೇಳ್ತಾರೆ. ಅದಾಗಿದ ನಂತರ ಅವರು ಅದಕ್ಕೆ ಹಸ್ತ ನಕ್ಷತ್ರ ಮೇಷರಾಶಿ ಅಂತ ಹೇಳ್ತಾಳೆ. ಅದನ್ನು ಕೇಳಿದಂತಹ ಅರ್ಚಕರಿದ್ದವರು, ಇಲ್ಲಮ್ಮ ನೀನು ಹೇಳ್ತಾ ಇರೋ ತಪ್ಪಾಗಿ ಹೇಳ್ತಾ ಇದೆಯಾ, ಹಸ್ತ ನಕ್ಷತ್ರದವರಿಗೆ ಮೇಷರಾಶಿ ಬರಲ್ವಲ್ಲಮ್ಮ ಅಂತ ಹೇಳ್ತಾರೆ. ಅದನ್ನ ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಅದಾದ ನಂತರ ಪಕ್ಕದಲ್ಲಿರುವಂತಹ ಮೀನಾ ಇದ್ದಳು, ಹೌದು ಅದಕ್ಕೆ ಬರೋದು ಕೃತಿಕಾ, ಭರಣಿ ಈ ಥರ ನಕ್ಷತ್ರಗಳು ಬರುತ್ತೆ ಅಂತ ಹೇಳ್ತಾಳೆ. ಅದನ್ನ ಕೇಳಿದಂತಹ ಶಾಂತಿ, ನಮ್ಮನೆ ಮೀನಾ ಸ್ವಾಮೀಜಿಗಳು ಕೆಲವೊಂದು ಸಲ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಆಡ್ಕೊತಾಳೆ. ಅದನ್ನ ಕೇಳಿದಂತಹ ಅರ್ಚಕರು, ಇಲ್ಲಮ್ಮ ಅವ್ರು ಹೇಳ್ತಾ ಇರೋದು ನಿಜಾನೇ, ಅದೇ ರಾಶಿಗಳೇ ಬರೋದು ಆ ಹೆಸರಿಗೆ ಅಂತ ಹೇಳಿದಾಗ ಅದರಲ್ಲೇ ಯಾವುದೋ ಒಂದು ರಾಶಿನ ತೊಗೊಂಡವಳು ಹೇಳ್ತಾಳೆ. ಅಲ್ಲಿ ಅವಳು ತಡವರ್ಸ್ತಿದ್ದ ನೋಡಿದ ತಕ್ಷಣ ಎಲ್ಲರೂ ಕೂಡ ಅಲ್ಲಿ ಸ್ವಲ್ಪ ಶಾಕ್ ಆಗ್ತಾರೆ. ಅಲ್ಲಿಗೆ ಪೂಜೆ ಎಲ್ಲನೂ ಕೂಡ ಮಾಡಿಸ್ಕೊಳ್ತಾರೆ. ನಂತರ ಶಾಂತಿ ಇದ್ದವಳು, ಅರ್ಚಕರು ಇನ್ನೇನಿಲ್ಲ ಅಲ್ವಾ ಅಂತ ಹೇಳಿದಾಗ, ಇನ್ನೇನಿಲ್ಲಮ್ಮ, ಈ ಕಂಕಣನ ನಿಮ್ಮ ಸೊಸೆ ಕೈಗೆ ಕಟ್ಟಿ, ಈ ಕಂಕಣ ಇರೋವರೆಗೂ ಒಂದು ಮಂಡಲ ಅಂದರೆ 48 ದಿನ ಬಂದುಬಿಟ್ಟು ಅವ್ರ ವ್ರತನ ಕಟ್ನಿಟ್ಟಾಗಿ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನ ತಗೊಂಡಂತಹ ಶಾಂತಿ ಕಂಕಣನ ಅವಳ ಕೈಗೆ ಅಂದರೆ ರೋಹಿಣಿ ಕೈಗೆ ಅದನ್ನು ಕಟ್ಬಿಟ್ಟು, ನೋಡಮ್ಮ ಇದನ್ನು ನೀಟಾಗಿ ಫಾಲೋ ಮಾಡಬೇಕು, ಆದರೆ ನಿಮ್ಮಪ್ಪ ಬೇಗ ಬರ್ತಾರೆ, ಇದನ್ನೆಲ್ಲ ಕಂಪ್ಲೀಟ್ ಮಾಡಿದರೆ ನೀನು ಅಂತ ಹೇಳ್ತಾರೆ. ಅದಾಗಿದ ನಂತರ ಎಲ್ಲರೂ ಕೂಡ ಮನೆಗೆ ಹೊರಟೋಗ್ತಾರೆ. ನಂತರ ರೋಹಿಣಿ ಪಾರ್ಲರ್ಗೆ ಬರ್ತಾಳೆ. ಅಲ್ಲಿ ಬಂದಾಗ ಅವಳ ಫ್ರೆಂಡ್ ಪೂಜೆನೂ ಕೂಡ ಬೇಗ ಬರೋಕ್ಕೆ ಹೇಳಿರ್ತಾಳೆ, ಈ ವಿಷಯ ಮಾತಾಡಬೇಕು ಅಂತ ಹೇಳಿ. ಆವಾಗ ಅಲ್ಲಿ ರೋಹಿಣಿ ನಡೆದಿದ್ದಂತಹ ಪ್ರತಿಯೊಂದು ವಿಚಾರನೂ ಕೂಡ ಪೂಜಾಗೆ ಎಕ್ಸ್ಪ್ಲೈನ್ ಮಾಡ್ತಾಳೆ. ಆವಾಗ ಪೂಜಾ ಇದ್ದವಳು, ಅಲ್ಲ ಕಡೆ ನೀನು ಮೊದಲನೇ ಮದುವೆ ಮುರಿದಿದ್ದೇ ಒಂದು ಕತೆ ಆದರೆ ಇವಾಗ ನೋಡಿದ್ರೆ ಇನ್ನೊಂದು ಥರ ಕತೆ ಆಗಿದೆಯಲ್ಲೇ, ಒಳ್ಳೆ ಮೆಂಟ್ಲ್ ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೊಂಡಂಗೆ ಆಗಿದೆ ನಿನ್ನ ಕತೆ ಅಂತ ಹೇಳ್ತಾಳೆ. ಮೆಂಟ್ಲ್ ಆಸ್ಪತ್ರೆ ಅಲ್ಲ ಕಣೆ, ಅಲ್ಲಿರೋರನ್ನೇ ಮದುವೆ ಆಗಿದ್ದೀನೇನೋ ಅಂತ ಹೇಳಿ ಅನಿಸುತ್ತೆ, ಹಂಗೆ ಆಡ್ತಾರೆ ಇವರು. ಆ್ಯಕ್ಚುಲಿ ಆ ಸೂರ್ಯ ಯಾಕೆ ಹಂಗೆ ಆಡ್ತಾನೆ ಅಂತ ಗೊತ್ತಾಯಿತು, ಅದು ಬ್ಲಡ್ಡಿಂದನೇ ಬಂದಿದೆ, ಅವ್ರ ಅಮ್ಮನೇ ಹಂಗೆ ಇದ್ರೆ ಇನ್ನು ಮಗ ಹಂಗೆ ಆಡ್ತಾ ಇರ್ತಾನೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅವಳು ಪೂಜಾ ಫುಡ್ ಆರ್ಡ್ರ್ ಮಾಡಿರ್ತಾಳೆ. ಅದನ್ನು ಬಂದುಬಿಟ್ಟು ಅವರು ಡೆಲಿವರಿ ಕೊಟ್ಟು ಹೋಗ್ತಾರೆ. ಅವಾಗ ಏನೇ ಫುಡ್ ಆರ್ಡ್ರ್ ಮಾಡಿದ್ದ ಅಂತ ಕೇಳ್ತಾಳೆ ರೋಹಿಣಿ. ಕಣೆ, ನೀನು ಬೇರೆ ಬೆಳಗ್ಗೆ ಬೇಗನೆ ಬರೋಕ್ಕೆ ಹೇಳಿದ್ದೆ ಅಲ್ವಾ, ಸೊ ನಾನು ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ, ಅದಕ್ಕೆ ಇಲ್ಲೇ ಫುಡ್ಡನ್ನ ಆರ್ಡ್ರ್ ಮಾಡಿದ್ದೆ ಕಣೆ ಅಂತ ಹೇಳ್ತಾ ಅವಳು ತಿಂತಾ ಇರ್ತಾಳೆ. ಆವಾಗ ನನಗೂ ಒಂದು ಸ್ವಲ್ಪ ಕೊಡೆ ಅಂತ ಕೇಳ್ತಾಳೆ ರೋಹಿಣಿ. ಇಲ್ಲಮ್ಮ, ಇಲ್ಲ, ನಾನು ಬೇರೆ ವಿಚಾರದಲ್ಲಿ ಹೆಂಗೋ ನಾನು ಕಾಂಪ್ರೂವ್ ಆಗ್ತೀನಿ, ಬಟ್ ಅದೇ ದೇವ್ರ ವಿಷಯದಲ್ಲಿ ವ್ರತ ಅಂತೆಲ್ಲ ಬಂದಾಗ ನಿನ್ನ ವ್ರತ ಭಂಗ ಆಗೋದಕ್ಕೆ ನಾನು ಕೂಡ ಪಾರ್ಟ್ನರ್ಶಿಪ್ ತೊಗೊಳೋಕೆ ನನಗಿಷ್ಟ ಇಲ್ಲಪ್ಪ, ನಾನು ಕೊಡಲ್ಲ ಅಂತ ಹೇಳ್ತಾಳೆ. ಸರಿ ಆಯಿತು, ಮತ್ತೆ ಮುಕ್ಕು ನೀನೇ ಅಂತ ಹೇಳ್ಬಿಟ್ಟು ಬೈದು ಅವಳು ಕೂಡ ಅಲ್ಲಿಂದ ತಿಂಡಿ ತಿಂದು ಹೊರಟೋಗ್ತಾಳೆ. ಅದಾದ ನಂತರ ರೋಹಿಣಿ ಮನೆಗೆ ಬಂದಿರ್ತಾಳೆ. ಮನೆಗೆ ಬಂದವಳಿಗೆ ತುಂಬಾ ಕಾಲು ನೋವ್ತಾ ಇರುತ್ತೆ. ಹಾಗೆಯೇ ಅವಳಿಗೆ ತುಂಬ ಸುಸ್ತು ಕೂಡ ಆಗಿರ್ತಾಳೆ, ಹೊಟ್ಟೆಗೇನು ಬಿದ್ದಿರಲ್ಲ ಅಲ್ವಾ. ಹಾಗಾಗಿ ಸೊ ಅಯ್ಯೋ ಅಪ್ಪ ನನ್ನ ಕೈಲಿ ಆಗ್ತಾ ಇಲ್ಲ ಅಂತೇಳಿ ಹೇಳುವಾಗ ಅಲ್ಲಿಗೆ ಮನೋಜ್ ಬರ್ತಾನೆ. ಏನಾಯಿತು ರೋಹಿಣಿ ಅಂತ, ಏನಾಯ್ತಂತೆ, ಏನು ಎಲ್ಲದನ್ನು ಮಾಡ್ತಾಳೆ ಅವಳು, ಏನು ಬೇಕಾದ್ರು ಮಾಡಿಸಿ ಅಂತ ಹೇಳ್ತೀಯಲ್ಲ, ನನ್ನ ಕೈಲಿ ಇವತ್ತು ಆಗ್ತಾನೆ ಇಲ್ಲ ಗೊತ್ತಾ, ಎಷ್ಟು ಕಾಲು ನೋವ್ತಾ ಇದೆ, ಎಷ್ಟು ಸುಸ್ತಾಗ್ತಾ ಇದೆ, ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂದಾಗ, ಅದಕ್ಕೇನು ಪಾರ್ಲರಲ್ಲಿ ಮಸಾಜ್ ಮಾಡೋಳಿಗೆ ನಾನು ಇವತ್ತು ಮಸಾಜ್ ಮಾಡ್ತೀನಿ, ನನ್ನ ಕೈ ನಿನ್ನ ಬಾಡಿ ಮೇಲೆ ಇಡ್ತಿದ್ದಂಗೆ ಆ ನೋವೆಲ್ಲನೂ ಮಾಯ ಆಗಿಬಿಡ್ಬೇಕು ಅಂತ ಹೇಳ್ತಾನೆ. ಇನ್ನೇನು ಬಾ ಮಸಾಜ್ ಮಾಡ್ತೀನಿ ಅಂತ ಅವಳನ್ನ ಟಚ್ ಮಾಡೋಕ್ಕೆ ಹೋಗ್ತಾ ಇರ್ತಾನೆ. ಇದನ್ನು ಕೇಳಿಸ್ಕೊಂಡಂತಹ ಶಾಂತಿ ಇದ್ದವಳು ಸಡನ್ನಾಗಿ ಹೊರಗಡೆ ಇರ್ತಾಳಲ್ವ, ಅವಳು ರೂಮ್ ಒಳಗಡೆ ಬಂದುಬಿಟ್ಟು, ಮನೋಜ ಏನೋ ಮಾಡ್ತಾ ಇದೆಯಾ ಅಂತೇಳಿ ಬೈತಾಳೆ. ಅವಾಗ ಯಾಕಮ್ಮ, ಅವಳಿಗೆ ಕಾಲು ನೋವು ಅಂತೆ, ಅದಕ್ಕೆ ಸ್ವಲ್ಪ ಮಸಾಜ್ ಮಾಡ್ತಿದ್ದೀನಿ ಅಂದಾಗ, ಅಯ್ಯೋ ಏನೋ ಇದು ವ್ರತಭಂಗ ಮಾಡಬೇಕು ಅಂತಿದ್ಯಾ ನೀನು, ಅವಳಿಗೆ ಯಾಕೋ ಮಾಡ್ತಾ ಇದೆಯಾ, 48 ದಿನ ನೀವು ಅವಳು ಮುಟ್ಟಂಗೆ ಇಲ್ಲ ಕಣೋ ಅಂತ ಹೇಳಿದಾಗ, ಅಲ್ಲಮ್ಮ ಇದಕ್ಕೆಲ್ಲ ಏನಾಗುತ್ತೆ ಅಂತ ಹೇಳಿದಾಗ, ಇಲ್ಲ ಕಣೋ, ನೀನು ನಾನು ಹೇಳ್ದಷ್ಟು ಮಾಡು ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಹೊರಗಡೆ ಶ್ರುತಿ ಹಾಗೆ ರವಿ ಇಬ್ಬರೂ ಕೂಡ
ಫುಡ್ ಆರ್ಡ್ರ್ ಮಾಡೋದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಅದನ್ನ ಕೇಳ್ದಂತಹ ಮನೋಜ್ ಕೂಡ ನನಗೂ ಆರ್ಡ್ರ್ ಮಾಡ್ರು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಹಿಂದ್ಗಡೆ ಹೋಗ್ಬಿಟ್ಟು ಶಾಂತಿ, ಅಲ್ಲಮ್ಮ ಶ್ರುತಿ, ಇವಾಗ ಮನೇಲಿ ಒಬ್ರು ಉಪವಾಸ ಇದ್ದಾರೆ ಅಂತ ಅಂದಾಗ ಅವ್ರ ಮುಂದೆ ನಾವು ಈ ರೀತಿ ಎಲ್ಲ ತರಿಸ್ಕೊಂಡು ತಿನ್ನೋದು ಸರಿ ಇರಲ್ಲಮ್ಮ, ಸ್ವಲ್ಪ ದಿನ ಇದೆಲ್ಲ ಬೇಡಮ್ಮ, 48 ದಿನ ಮುಗಿಯೋವರೆಗೂ, ಆಮೇಲೆ ಏನು ಬೇಕಾದ್ರು ಆರ್ಡ್ರ್ ಮಾಡು ಅಂತ ಹೇಳ್ತಾಳೆ. ನನಗೆ ಕಾನ್ಸೆಪ್ಟೇ ಅರ್ಥ ಆಗಲ್ಲಪ್ಪ ಏನು ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿ ಮೀನಾ ಬಂದುಬಿಟ್ಟು, ಹೌದು ಶ್ರುತಿ ಅವರೇ, ಆ ಥರ ಎಲ್ಲ ಬೇಡ, ಇವಾಗ ನಿಮ್ಗೆ ಏನು ಬೇಕೋ ನಾನು ಮನೇಲಿ ಮಾಡ್ಕೊಡ್ತೀನಿ ಅಂದಾಗ ಆಮೇಲೆ ಅಷ್ಟರಲ್ಲಿ ರವಿ ಕೂಡ ಹೇಳ್ತಾನೆ, ಹೌದು ಶ್ರುತಿ, ಅದಕ್ಕೆ ಕೈ ಅಡುಗೆನೇ ತುಂಬಾ ಬೆಸ್ಟಾಗಿರುತ್ತೆ, ಹಾಗೆ ಮಾಡು ಅಂತ ಹೇಳಿದಾಗ, ಸರಿ ಮೀನಾ ಅವರೇ ಆಯಿತು ಬಿಡಿ, ಹಾಗೆ ಮಾಡ್ತೀನಿ, ನನಗೆ ಏನು ಅಂತ ಹೇಳಲ್ಲ, ನೀವೇನು ಮಾಡಿಕೊಟ್ರು ನಾನು ತಿಂತೀನಿ ಅಂತ ಹೇಳಿದಾಗ ಆಮೇಲೆ ಇದ್ದಿದ್ದಳು ಅವ್ರ ಅತ್ತೆ ಇದ್ದಳು, ಹೇಗೋ ಬಿಡಮ್ಮ ಒಪ್ಕೊಂಡಲ್ಲ ನೀನು ಅಂತ ಹೇಳಿದಾಗ, ಏನು ಮಾಡೋದು ಅತ್ತೆ, ನನಗೆ ಮೀನಾ ಅವರಿಗೆ ರಿಟರ್ನ್ ಅಂದರೆ ತಿರುಗಿಸಿ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಹಂಗಾಗಿ ಒಪ್ಕೊಂಡೆ ಅಂತ ಹೇಳ್ತಾಳೆ. ಅದನ್ನು ಕೇಳಿದಂತಹ ಶಾಂತಿ ಕೂಡ ಶಾಕ್ ಆಗ್ತಾಳೆ. ಅಷ್ಟರಲ್ಲಿ ರೋಹಿಣಿಗೆ ಹೊಟ್ಟೆ ಆಗ್ತಾ ಇರುತ್ತೆ. ಆವಾಗ ಸರಿ ಹೋಗಿ ಮೀನು ಏನಾದ್ರು ಮಾಡಿಕೊಡು ರೋಹಿಣಿಗೆ ಅಂತ ಹೇಳ್ತಾನೆ. ಅದನ್ನ ಕೇಳಿದಂತಹ ಸೂರ್ಯ ಇದ್ದನು, ಏನಮ್ಮ ಸಕ್ಕರೆ ಬೈಲು ಇಷ್ಟೆಲ್ಲ ವ್ರತ ಮಾಡಿಸ್ತಾ ಇದೆಯಾ, ಹಂಗಾರೆ ಅವ್ರ ಅಪ್ಪಾಜಿ ಇಲ್ಲಿಂದ ಆಚೆ ಬರಲ್ಲ ಬಿಡು, ಈ ವ್ರತಕ್ಕೂ ಕೂಡ ಎಳ್ಳು ನೀರು ಬಿಟ್ಬಿಡು ಅಂತ ಹೇಳ್ತಾನೆ. ಯಾಕೋ ಹಂಗೆ ಹೇಳ್ತಾ ಇದೆಯಾ ಅಂತ ಹೇಳ್ತಾನೆ. ಶಾಂತಿ ಕೇಳ್ತಾಳೆ, ಇನ್ನೇನು ಮತ್ತೆ ಅಲ್ಲಿ ಅರ್ಚಕರು ಏನು ಹೇಳಿದ್ರು ಅಂತ ನೆನಪಿಲ್ವಾ, ಪೌಡ್ರಮ್ಮ ಏನೇ ಮಾಡ್ಕೊಂಡು ತಿನ್ನೋದಿದ್ರು ಕೂಡ ತನ್ನ ಕೈಯಾರ ತಾನೇ ಕೆಲಸಗಳನ್ನ ಮಾಡ್ಕೋಬೇಕು, ಆಕೆ ಅಡುಗೆನೂ ಕೂಡ ತಾನೇ ಮಾಡ್ಕೋಬೇಕು, ಉಪ್ಪು ಖಾರ ಹುಳಿ ಏನು ಕೂಡ ದೇಹಕ್ಕೆ ಸೇರಂಗಿಲ್ಲ ಅಂತ ಹೇಳಿರ್ಲಿಲ್ವಾ ಅಂತ ಹೇಳಿದಾಗ, ಹೌದೌದು ಹೇಳಿದ್ರು ಅಂತ ಅಂದಾಗ ಹಾಗೆ ಅವ್ರ ಅಪ್ಪನೂ ಕೂಡ ಹೇಳ್ತಾನೆ, ಹೌದಲ್ವ ಶಾಂತಿ ಹೇಳಿದ್ರಲ್ವೇನೆ, ನೀನು ನೋಡಿರಿ ಇವಾಗ ಹಿಂಗೆ ಅಂತಿದ್ಯಾ ಅಂತ ಹೇಳ್ತಾರೆ. ಹೌದಲ್ವ ಹೇಳಿದ್ರು, ಸರಿ ಬಿಡು ಬಾರಮ್ಮ ನಾನೇ ಮಾಡ್ಕೊಡ್ತೀನಿ ನಿನಗೆ ಅವಲಕ್ಕಿನ ಅಂತ ಹೇಳಿದಾಗ ಮೀನು ಇದ್ದಳು, ಬಿಡಿ ಅತ್ತೆ ನಾನೇ ಮಾಡ್ಕೊಡ್ತೀನಿ, ಇಲ್ಲಪ್ಪ ನೀನು ಅವ್ರ ವ್ರತನ ಭಂಗ ಮಾಡಬೇಕು ಅಂತಿದ್ಯಾ, ಅದೆಲ್ಲ ಏನೂ ಬೇಕಾಗಿಲ್ಲ, ನಾನೇ ಮಾಡ್ಕೊಡ್ತೀನಿ ಬಾಮ್ಮ ಅಂತ ಹೇಳಿಬಿಟ್ಟು ಅವಳನ್ನ ಕರ್ಕೊಂಡು ಅಡುಗೆ ಮನೆಗೆ ಹೊರಟೋಗ್ತಾರೆ. ಅದಾದ ನಂತರ ಮೀನು ಇದ್ದಳು, ಮಾವ ನೀವರು ಹೇಳಿ ಅತ್ತೆನಿಗೆ ನಾನೇ ಅವಲಕ್ಕಿನ ಮಾಡ್ಕೊಡ್ತೀನಿ, ಅವ್ರ್ಯಾಕೆ ಸುಮ್ಮನೆ ಕಷ್ಟಪಡಬೇಕು ಅಂತ ಹೇಳಿದಾಗ, ಬಾರಮ್ಮ ಇಲ್ಲಿ ನೀನು ಕೂತ್ಕೋ, ಇಷ್ಟು ದಿನ ಅವ್ರಿಗೆ ನಿನ್ನ ಬೆಲೆ ಏನು ಅಂತ ಗೊತ್ತಾಗಿಲ್ಲ, ಇವಾಗ ಅಲ್ಲೋಗಿ ಎಣ್ಣೆ ಮುಂದೆ ಒಲೆ ಮುಂದೆ ಬೇಯ್ಲಿ, ಯಾವಾಗಾದ್ರು ಗೊತ್ತಾಗುತ್ತೆ ಅದ್ರ ಬೆಲೆ ಏನು ಅಂತ ಹೇಳಿ, ಗೊತ್ತಾಗಲಿ ಸುಮ್ಮನೆ ಇರು ನೀನು ಅಂತ ಹೇಳ್ತಾನೆ. ಅದಾದ ನಂತರ ಅಡುಗೆ ಮನೆಗೆ ಶಾಂತಿ ಹಾಗೆಯೇ ಇನ್ನು ಸೊಸೆ ಇಬ್ಬರೂ ಕೂಡ ಬರ್ತಾರೆ, ಅಂದರೆ ರೋಹಿಣಿ. ಸೊ ಅಲ್ಲಿ ಬಂದಂತಹ ರೋಹಿಣಿಗೆ ಅವಳು ಶಾಂತಿ ಇದ್ದವಳು ಗೈಡ್ ಮಾಡ್ತಾ ಇರ್ತಾಳೆ, ಅವಲಕ್ಕಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಆವಾಗ ಅತ್ತೆ ನಾನೇ ಮಾಡಬೇಕಾ ಅಂತ ಅಂದಾಗ, ನೀನಲ್ಲದೆ ಇನ್ಯಾರೇ ಮಾಡ್ತಾರೆ ಮಾಡು ಅಂತ ಹೇಳ್ತಾಳೆ. ಹೇಗೆ ಮಾಡೋದು ಅತ್ತೆ ನನಗೆ ಗೊತ್ತಿಲ್ಲ ಅಂದಾಗ, ಅಯ್ಯೋ ಒಂದು ಅವಲಕ್ಕಿನೂ ಸಹಿತ ಮಾಡೋಕ್ಕೆ ಬರಲ್ವ ನಿನಗೆ ಅಂತ ಹೇಳಿ ಬೈತಾಳೆ. ಸರಿ ಆಯಿತು ನಾನು ಹೇಳ್ಕೊಡ್ತೀನಿ, ಒಂದು ಪಾತ್ರೆ ತೊಗೊಂಡು ಮೊದಲು ಅವಲಕ್ಕಿನ ನೆನ್ನಾಕು ಅಂತ ಹೇಳ್ತಾಳೆ, ವಾಶ್ ಮಾಡು ಅಂತ ಹೇಳಿ. ಅದಾದ ನಂತರ ಅವಳು ಪಾತ್ರೆ ಎಲ್ಲಿದೆ ಅತ್ತೆ, ನನಗೆ ಅಡುಗೆ ಮನೇಲಿ ಯಾವುದ್ಯಾವ್ದು ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅಲ್ವಮ್ಮ ನಾನಿಲ್ಲಿ ನಾಯಿ ಥರ ಬಂದು ನಿಂತಿರೋದು, ನಾನು ಹೇಳ್ತೀನಿ ಹಾಗೆ ನೀನು ಮಾಡು ಅಂತ ಹೇಳಿ ಪಾತ್ರೆನ ತೆಕ್ಕೊಡ್ತಾಳೆ. ಇಲ್ಲೇ ಇದೆಯಲ್ಲ ಪಾತ್ರೆ ತಗೋ, ಇದಕ್ಕೆ ಅವಲಕ್ಕಿನ ನೆನ್ನಾಕು ಅಂತ ಹೇಳಿ ಅವಲಕ್ಕಿ ಹಾಕ್ತಾಳೆ. ಅವಾಗ ಸಾಕು ಸ್ವಲ್ಪ ಹಾಕು, ನೀನೇನು ಇಷ್ಟ ಹಾಕ್ಬಿಟ್ರೆ ಆಯಿತು ಅಷ್ಟೇ ಕತೆ ಅಂತ ಹೇಳಿ ಬೈತಾ ಅಡುಗೆ ಮಾಡಿಸ್ತಾ ಇರ್ತಾಳೆ. ಅದಾದ ನಂತರ ಬಾಣಲೆ ಎಲ್ಲಿದೆ, ಬಾಣಲೆ ಎಣ್ಣೆ ಹಾಕಿಡು ಅಂದಾಗ, ಎಲ್ಲಿದೆ ಅತ್ತೆ ಬಾಣಲೆ ಅಂದಾಗ, ಇಲ್ಲಿದೆಯಲ್ಲ ವಾಶ್ ಮಾಡ್ಕೊ ಅಂತೇಳಿ ಹೇಳ್ತಾಳೆ. ಅತ್ತೆ ಅದನ್ನು ಕೂಡ ನಾನೇ ವಾಶ್ ಮಾಡಬೇಕಾ ಅಂದಾಗ, ನೀನು ಮಾಡಿದ್ರೆ ಇನ್ಯಾರೇ ಮಾಡ್ತಾರೆ, ಮಾಡಿ ಹೋಗುಂಗ್ರಿ ಅಂತ ಹೇಳಿ ಬೈತಾಳೆ. ನಂತರ ಬಾಣಲೆ ವಾಶ್ ಮಾಡಿಕೊಂಡು ಅವಳಿಗೆ ಅವಲಕ್ಕಿನ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ನಂತರ ಅವಳು ಈರುಳ್ಳಿ ಹಾಗೆ ಟೊಮೊಟೊ ಎಲ್ಲ ತೊಗೊಂಡು ಹೆಚ್ಚಕ್ಕೆ ಅಂತ ಹೋಗ್ತಾಳೆ ರೋಹಿಣಿ. ಆವಾಗ ಏನೇ ಮಾಡ್ತಿದ್ಯಾ ನೀನು ಅಂತೇಳಿ, ಅತ್ತೆ ಅವಲಕ್ಕಿ ಈರುಳ್ಳಿ ಬೇಕಲ್ವ ಅಂದಾಗ, ಅಲ್ವೇ ವ್ರತ ಮಾಡೋರು ಯಾರಾದರೂ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ತಿಂತಾರೇನೆ, ವ್ರತ ಭಂಗ ಮಾಡಬೇಕು ಅಂತಿದ್ಯಾ ನೀನು ಅಂತೇಳಿ ಬೈದ್ಬಿಟ್ಟು, ಏನೂ ಬೇಡ ಉಪ್ಪನ್ನು ಸಹಿತ ಹಾಕಬೇಡ, ಹಾಗೆ ಅವಲಕ್ಕಿ ಒಗ್ಗರಣೆ ಹಾಕ್ಬಿಟ್ಟು ತಿನ್ನು ಅಂತ ಹೇಳಿ ಅದನ್ನ ಒಗ್ಗರಣೆ ಹಾಕ್ಸ್ಬಿಟ್ಟು ಅವಳು ತಿನ್ನೋ ಥರ ಮಾಡ್ತಾಳೆ. ನಂತರ ನೆಕ್ಸ್ಟ್ ಡೇ ಬೆಳಗ್ಗೆ ಬಂದುಬಿಟ್ಟು ಮೀನಾ ರಂಗೋಲಿ ಹಾಕೋದನ್ನು ನಿಲ್ಲಿಸ್ಬಿಟ್ಟು ಅಲ್ಲೇ ನಿಂತಿರ್ತಾಳೆ. ಅದನ್ನ ನೋಡಿದಂತಹ ಅವ್ರ ಮಾವ ಬಂದುಬಿಟ್ಟು, ಏನಮ್ಮ ಮೀನಾ ಯಾಕೆ ಈ ಥರ ನಿಂತಿದ್ಯಾ, ಇದೆ ಲೇಟಾಗಿ ಏನಾದ್ರು ಇದೆಯಾ ಅಂತ ಕೇಳ್ತಾನೆ. ರಂಗೋಲಿ ಇನ್ನೂ ಹಾಕಿಲ್ವಲ್ಲ ಅಂತ ಹೇಳಿ, ಇಲ್ಲ ಮಾವ ನಾನು ಹಾಕ್ತೀನಿ ಅಂತಲೇ ಬಂದೆ, ಆದರೆ ಅತ್ತೆನೇ ನೀನು ಹಾಕ್ಬೇಡ ಇರು ಅಂತ ಹೇಳಿ ನನ್ನ ತಡೆದು ನಿಲ್ಲಿಸಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಲ್ಲೋಗಿ ಸೂರ್ಯ ಕೂಡ ಬರ್ತಾನೆ. ಏನಪ್ಪ ವಾಕಿಂಗ್ ಹೊರಟ್ರ ಅಂತ ಅಂದಾಗ, ನೀನೆಲ್ಗೆ ಹೊರಟೆ ಅಂದಾಗ, ಇಲ್ಲಪ್ಪ ನಂಗೆ ಗೊತ್ತಿರೋರೊಬ್ಬರು ಒಂದು ಟ್ರಿಪ್ ಬಂದಿದೆ ಅಂತ ಹೇಳಿದ್ದಾರೆ, ಹಂಗೆ ಹೋಗ್ಬಿಟ್ಟು ಹಿಂಗೆ ಬ್ರೇಕ್ಫಾಸ್ಟ್ ಟೈಮ್ ಅಷ್ಟರಲ್ಲಿ ಬಂದುಬಿಡ್ತೀನಿ ಅಂತ ಹೇಳಿದಾಗ, ನೀನು ಹೇಗೋ ಹೋಗೋಕ್ಕಾಗುತ್ತೆ, ಇವ್ರು ಇನ್ನೂ ರಂಗೋಲಿನೇ ಹಾಕಿಲ್ವಲ್ಲ ಅಂತ ಹೇಳ್ತಾರೆ. ಅಲ್ಲಮ್ಮ ಮೀನಾ ಯಾಕಿನ್ನೂ ಹಾಕಿಲ್ಲ, ಒಂದು ಚಿಕ್ಕ ರಂಗೋಲಿ ಹಿಂಗೆ ಬಿಟ್ಬಿಡು ಪಟ್ಟ ಅಂತ ನಾನು ಹೋಗ್ಬಿಡ್ತೀನಿ ಅಂದಾಗ, ಇಲ್ಲ ರೀ ನಾನು ಹಾಕೋಕ್ಕಾಗಲ್ಲ ಅತ್ತೆ ನೀನು ಹಾಕ್ಬೇಡ ಅಂತ ಹೇಳಿದ್ದಾರೆ ಅಂದಾಗ, ಅಲ್ಲಿಗೆ ಅಷ್ಟರಲ್ಲಿ ಅವಳು ರೋಹಿಣಿನ ಕರ್ಕೊಂಡು ಬರ್ತಾರೆ. ಮನೋಜ್ ಇದ್ದನು, ಯಾಕಮ್ಮ ನಾನು ಹೆಂಡ್ತಿನ ಕರ್ಕೊಂಡು ಹೋಗ್ತಿದ್ಯಾ ಬೆಳಬೆಳಗ್ಗೆನೆ ಅಂತ ಕೇಳಿದಾಗ, ಸುಮ್ಮನೆ ಇರೋ ನೀನು ಅಂತ ಅಂದ್ಬಿಟ್ಟು ಅವಳು ಕರ್ಕೊಂಡು ರೋಹಿಣಿನ ಆಚೆ ಬರ್ತಾನೆ. ಬಂದುಬಿಟ್ಟು ಏನು ಶಾಂತಿ ನಿಂದು ದಿನಕ್ಕೊಂದು ರಾಮಾಯಣ, ಯಾಕೆ ನಿನಗೆ ರಂಗೋಲಿ ಹಾಕ್ಬಿಡಂತೆ ಅಂತ ಹೇಳ್ದೆ ಅಂತ ಅಂದಾಗ ಅವನು, ಇಲ್ಲ ರೀ ಇವಾಗ ನನ್ನ ಸೊಸೆ ಇದ್ದಾಳಲ್ವ ರೋಹಿಣಿ, ಈ ವ್ರತ ಮುಗಿಯೋವರೆಗೂ ಅವಳೇ ರಂಗೋಲಿ ಹಾಕ್ತಾಳೆ, ನೀವು ನೋಡ್ತಾ ಇರಿ ರಂಗೋಲಿನ ಅವಳು ಹೇಗೆ ಹಾಕ್ತಾಳೆ ಅಂತ ಹೇಳಿ ಅಂತ ಅಂದಾಗ ರೋಹಿಣಿ ಶಾಕ್ ಆಗ್ತಾಳೆ. ಅತ್ತೆ ರಂಗೋಲಿನ ನಂಗೆ ಇದೆಲ್ಲ ಬರಲ್ಲ ಅತ್ತೆ ಅಂದಾಗ, ಏನೇ ನೀನು ನಿಂಗೆ ಒಂದು ರಂಗೋಲಿನೂ ಸಹಿತ ಬರಲ್ವಾ ಅಂತ ಹೇಳ್ತಾಳೆ. ಇಲ್ಲ ಅತ್ತೆ ನನಗೆ ಬರಲ್ಲ ಅಂತ ಅಂದಾಗ ಮೀನ ಇದ್ದಳು,
ಹೇಳಿದಳು ಬೇಡ ಬಿಡಿ ಅಂತ ಸುಮ್ಮನೆ ಅವರೇ ಕಷ್ಟಪಡಬೇಕು ನಾನೇ ಹಾಕ್ತೀನಿ ರಂಗೋಲಿನ 5 ನಿಮಿಷದಲ್ಲಿ ಅಂತ ಅಂದಾಗ ಇಲ್ಲವೇ ಬೇಡ ಸುಮ್ಮನೆ ಇರು ಅವಳೇ ಹಾಕ್ತಾಳೆ ನಿಂಗೆ ಹೇಗೆ ಬರುತ್ತೋ ಹಾಗೆ ಹಾಕಮ್ಮ ಅಂತ ಹೇಳಿ ಕೊಟ್ಟಾಗ ಅವಳು ತುಂಬಾ ವಿಚಿತ್ರವಾಗಿ ರಂಗೋಲಿನ ಹಾಕ್ತಾರೆ. ಅದಕ್ಕೆ ಮನೋಜ್ ಕೂಡ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತೇಳಿ ಮಾಡಿ ತುಂಬ ಕೆಟ್ಟದಾಗಿ ರಂಗೋಲಿನ ಹಾಕಿರ್ತಾಳೆ. ಅದನ್ನೆಲ್ಲರೂ ಕೂಡ ಮನೇಲಿ ಹಾಡ್ಕೊಳ್ತಾ ಇರ್ತಾರೆ. ಸೊ ಇದಿಷ್ಟು ಕೂಡ ಶನಿವಾರದ ಸಂಚಿಕೆಯಾಗಿತ್ತು ಸ್ನೇಹಿತರೆ. ನಿಮಗೂ ಕೂಡ ಇವತ್ತಿನ ಎಪಿಸೋಡ್ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಆಲ್.